ನೀವೆಷ್ಟು ಮುದ್ದಾಗಿ ಕಾಣಿಸ್ತಿದ್ದೀರಾ ಗೊತ್ತಾ? ಒಳ್ಳೆ ಮಹಾಲಕ್ಷ್ಮಿ ಥರ ಕಾಣಿಸ್ತಾ ಇದ್ದೀರಾ. ಅಮ್ಮಿಯವರೇ, ಜೋಗಿಯವ್ರ ರತ್ಗೆವ್ವ ಅಂದ್ಮ್ಯಾಗೆ ಮಹಾಲಕ್ಷ್ಮಿ ಹಂಗೆ ಕಾಣಿಸ್ಬೇಕು. ನನ್ನ ಅಮ್ಮಿಯವ್ರು ಹೇಳ್ದಂಗೆ ಯಾವುದೇ ಯೋಚನೆ ಇಲ್ಲದೆ ಖುಷಿಯಿಂದ ನಮ್ಮ ಆಸನಾಂಬ ತಾಯಿನ ನೋಡ್ದಂಗೆ ಆಯ್ತದೆ. ನಿಮ್ಮನ್ನು ನೋಡಿದ್ರೆ ಆ ಪಾಟಿ ಚಂದ ಕಾಣಿಸ್ತಾ ಇದ್ದೀರಾ. ನನ್ನ ದೃಷ್ಟಿನೇ ಬೀಳ್ತದೆ ನಿಮಗೆ. ಅಯ್ಯೋ ಶಿವನೇ, ಇದೇನು ಈ ಪಾಟಿ ನಾಟಕಗಳು ಬಂದ್ಬಿಡ್ತು? ದೃಷ್ಟಿ ಜಾಸ್ತಿ ಆಗೋಗದೆ. ನೀವು ಇಷ್ಟಪಡೋ ಎಲ್ಲ ತಿಂಡಿಗಳನ್ನು ಬಿಡದೆ ತರಿಸಿವ್ನಿ. ನಿಮ್ಗೆ ಕೆಮ್ಮಣ್ಣು ಅಂದ್ರೆ ಸಾನ ಇಷ್ಟ ಅಂದ್ರಲ್ಲ, ಅದಕ್ಕೆ ಕೆಮ್ಮಣ್ಣು ಗುಂಡಿಯಿಂದಾನೇ ಮಣ್ಣು ತರಿಸ್ಬಿಟ್ಟಿವ್ನಿ. ಮಾವಿನಕಾಯಿ ಅಂದೇಟ್ಗೆ ಬಾಯಲ್ಲಿ ನೀರು ಬರ್ತದೆ ಅಂತಿದ್ದೀರಲ್ಲ, ಅದಕ್ಕೆ ಚಿಕ್ಕಬಳ್ಳಾಪುರದಿಂದ ಮಾವಿನಕಾಯಿ ತರಿಸಿವ್ನಿ. ಒಟ್ನಾಗ ನೀವು ಏನೇನು ಇಷ್ಟಪಡ್ತೀರೋ, ನಿಮ್ಗೆ ಏನೇನು ಬೇಕೋ ಎಲ್ಲದನ್ನು ತರಿಸ್ಬಿಟ್ಟಿವ್ನಿ. ಸಂಕ್ರ, ಇದನ್ನೆಲ್ಲ ಯಾಕಪ್ಪ ಈಟೊಂದು ಹಿಂಸೆ ತಗೊಂಡು ತರ್ಸಕ್ ಹೋದೆ? ಇದ್ರಾಗ ಹಿಂಸೆ ಹೆಂಗ್ ಬಂತು? ನಮ್ಮ ಮನೆ ಪುಟಾಣಿ, ನಮ್ಮ ಹಾಸನದ ಚಿಕ್ಕದವ್ರಿಗೆ ಯಾವ್ದ್ರಾಗೂ ಕಮ್ಮಿ ಆಗಬಾರ್ದು. ಅಂದರೆ ಸಂಕ್ರ, ನೀನು ಈಟೆಲ್ಲ ಮಾಡ್ತಿರೋದು ನಂಗೋಸ್ಕರ ಅಲ್ಲ, ಈ ಮಗಿಗೋಸ್ಕರ ತಾನೆ? ಅಯ್ಯಯ್ಯೋ, ಇದೇನು ಹಿಂಗೆ ಅನ್ಕೊಂಬಿಟ್ರಲ್ಲ ನೀವು. ನನಗೆ ಎರಡನೇ ಅವ್ವ ಇದ್ದಂಗೆ. ನಿಮ್ಗೋಸ್ಕರ ನಾನು ನನ್ನ ಪ್ರಾಣ ಬೇಕಿರೂ ಕೊಡ್ತೀನಿ. ಬಿಡ್ತು ಅನ್ನೋ ಸಂಕ್ರ, ಹಂಗೆಲ್ಲ ಮಾತಾಡಬೇಡ. ನಿಮ್ಗೆ ಹೆಂಗೆ ಗೊತ್ತಾಯ್ತದ ಅದಕ್ಕೆವಾ? ನಾನು ಕೇಳಿವ್ನಿ, ಊರವ್ರ ಹತ್ರ ಎಲ್ಲ ಕೇಳ್ಕೊಂಬಂದಿವ್ನಿ. ಯಾವುದನ್ನು ತಪ್ಪಿಸಿದ್ರು ಬಸ್ರಿ ಬೈಕೆ ಮಾತ್ರ ತಪ್ಪಿಸ್ಬಾರ್ದು ಅಂತ ಹೇಳೋರೆಲ್ಲ. ಒಂದು ವೇಳೆ ತಪ್ಪಿಸ್ಬಿಟ್ರು ಅನ್ಕೊಳ್ಳಿ, ಅವಾಗ ಮಗಿಗೆ ಕಿವಿಸೋರು ಹಂಗಾಗ್ಬಿಡ್ತದೆ. ಹಂಗಂತ ಯಾರೋ ಹೇಳಿದ್ರು ಹಸಿ ನೆನ್ಪದೆ. ಅದಕ್ಕೆ ಇಷ್ಟೆಲ್ಲ ತರಿಸಿವ್ನಿ. ಇನ್ನೂ ಏನಾರ ಮರ್ತಿದ್ರೆ ನೀವು ಹೇಳ್ಬಿಡಿ, ಚಿಕ್ಕ ಹೊಡೆಯೋ ಅಷ್ಟರಲ್ಲೆಲ್ಲ ಬಂದ್ಬಿಡ್ತದೆ. ಸಂಕ್ರ, ಇವಾಗ ಅನ್ಕೊಂಡಿರೋದನ್ನೇ ಅದೆಲ್ಲೆಲ್ಲಿಂದನೋ ತರಿಸಿದ್ಯಾ. ನಂಗೆ ಇನ್ಯಾವ ಬೈಕೇನೂ ಇಲ್ಲ. ಸುಮ್ಕೆ ನಿನ್ಗೆ ಯಾಕೆ ಕಷ್ಟ? ಅಯ್ಯೋ, ಅದೆಲ್ಲ ಯಾವ ಕಷ್ಟ ಬಿಡಿ. ಅದಕ್ಕೆ ಬಾ, ನಾವು ಇಷ್ಟಪಡೋರ್ಗೋಸ್ಕರ ಅದೆಷ್ಟೇ ಕಷ್ಟ ಆದರೂ ಎಲ್ಲದನ್ನು ಪೂರೈಸಬೇಕು. ಅಷ್ಟೇ ಅಲ್ಲ ಅದಕ್ಕೆವಾ, ನೀವು ಬಸ್ರಿ ಆದಾಗಿಂದ ಎಷ್ಟು ಸೂಕ್ಷ್ಮವಾಗಿದ್ದೀರಾ ಅದನ್ನೆಲ್ಲ ನೋಡಿ ನನ್ನ ಅಮ್ಮಿಯವರು ಕಲ್ತ್ಕೋಬೇಕು. ಮುಂದೆ ಅವರು ನನ್ನ ಮಗಿಗೆ ತಾಯಿ ಆಯ್ತಾರೆ ಅಲ್ವೇ. ಅವ್ರ ಹೊಟ್ಟೆನಾಗೆ ನಮ್ಮ ಮಗ ಬೆಳೀತದೆ ಅಲ್ವೇ. ಅದಕ್ಕೆ ಮಗ ಹೆಂಗೆ ನೋಡ್ಕೋಬೇಕು, ಅವ್ರು ಏನೇನು ತಿನ್ನಬೇಕು ಉಣ್ಬೇಕು, ಅದಕ್ಕೆಲ್ಲ ನೀವೇ ಟ್ರೈನಿಂಗ್ಸ್ ಕೊಡಬೇಕು. ಬೆಂಗಳೂರಿನಲ್ಲಿ ಜೋರು ಮಳೆ, ಜನರ ಹೋರಾಟ, ಅಸ್ತವ್ಯಸ್ತ. ಇದೇನ್ ಗೊತ್ತು ನಿಮ್ಗೆ? ನೀವು ಮ್ಯಾಜಿಕ್ ಮಾಡ್ತೀರಾ? ಹಾ, ನಂಗೆ ಮ್ಯಾಜಿಕ್ ಮಾಡಕ್ ಬರುತ್ತೆ. ಅಲ್ಲ, ಒಂದ್ ಮ್ಯಾಜಿಕ್ ಮಾಡಿ. ನನ್ನ ಕೈಯಲ್ಲಿ ಏನಿಲ್ಲ ಅಲ್ವಾ? ಸೂಪರ್ ನೀವು. ನಾನ್ ಸೂಪರ್ ಆದ್ರೆ ನೀನ್ ಸೂಪರು. ತಗೋ. ಏನಿದು? ಸ್ವೀಟ್ಸು. ಬೇಡ. ಇದಕ್ಕೂ ನಿಮ್ಮ ಅಮ್ಮನ ಪರ್ಮಿಷನ್ ತಗೋಬೇಕೇನಮ್ಮ? ಅಮ್ಮ ಅವಾಗ್ಲೇ ಪೆನ್ ತಗೊಂಬೇಡ ಅಂದ್ಲು. ಈಗ ಸ್ವೀಟ್ ಕೇಳಿದ್ರೆ ಮತ್ತೆ ಬೈತಾಳೆ. ಚಾಕ್ಲೇಟು, ಸ್ವೀಟ್ಸು ಎಲ್ಲ ಬೇಡ ಅಂದಿದ್ದಾಳೆ. ನೋಡು ಮರಿ, ಬೇರೆಯವ್ರು ಕೊಟ್ರೆ ಬೇಡ ಅನ್ಬೋದು, ತಾತ ಕೊಡುವಾಗ ಬೇಡ ಅನ್ಬಾರ್ದು. ತಗೋ. ಅದೆಲ್ಲ ಏನು ಬೇಡ, ಆಮೇಲೆ ಅವಳು ಅದನ್ನೇ ಅಭ್ಯಾಸ ಮಾಡ್ಕೋತಾಳೆ. ನೀನೊಬ್ಳು ಬಂದ್ಯಾ ಬೇಡ ಅನ್ನಕ್ಕೆ? ನನಗೆ ಎಷ್ಟು ಆಸೆ ಇದೆ ಗೊತ್ತಾ? ಒಬ್ಳು ಮುದ್ದು ಮೊಮ್ಮಗಳಿರ್ಬೇಕು, ಅವಳಿಗೆ ಸ್ವೀಟ್ಸ್ ಎಲ್ಲ ಕೊಡಬೇಕು, ಅವಳ ಜೊತೆ ಆಟ ಆಡಬೇಕು ಅಂತ. ಆ ದೇವರಿಗೆ ನನ್ನ ಪ್ರಾರ್ಥನೆ ಕೇಳಿದೆ, ಮೊಮ್ಮಗಳ ಥರ ಕೊಟ್ಟು ಕಳಿಸಿದ್ದಾನೆ. ಈಗ ನೀನು ಬೇಡ ಅಂದರೆ ನನಗೆ ಬೇಜಾರಾಗುತ್ತಮ್ಮ. ಅಯ್ಯೋ, ಅದು ಹಾಗಲ್ಲ. ನೀವು ತೋರಿಸ್ತಿರೋ ಪ್ರೀತಿ ಬಾಂಧವ್ಯದಲ್ಲೇ ನಮ್ಮ ಹೊಟ್ಟೆ ತುಂಬಿದೆ. ಇನ್ನು ಇದೆಲ್ಲ ಯಾಕೆ ಅಂತ. ಮಗಳು ಮೊಮ್ಮಗುಗೆ ಏನು ಮಾಡಿದ್ರು ಕಡಿಮೆನೆ. ನೀನು ನಮ್ಮನ್ನು ನಿಮ್ಮ ಕುಟುಂಬದವರು ಅಂತ ಭಾವಿಸಿದ್ರೆ
ನಾವೇನು ಮಾಡಿದ್ರು ಏನು ಕೊಟ್ಟರು ತಗೋಬೇಕು. ಏನು ಜಾಣೆ. ತಗೊಮ್ಮ. ದಿಸ್ ಇಸ್ ಟೂ ಮಚ್. ತಪ್ಪು ಟೂ ಮಚ್ ಅಲ್ಲ. 1 2 3 4 5 6 7 8 ಮಚ್. 8 ಮಚ್ ಅಂತೆ, 8 ಮಚ್. ಸಿಟಿಯಲ್ಲಿ ಇಂಗ್ಲಿಷ್ ಸ್ಕೂಲಲ್ಲಿ ಓದಿರೋರಿಗೆ ಮಾತ್ರ ಇದೆಲ್ಲ ಗೊತ್ತಾಗೋದು. ನಿನಗೆ ಹೇಗೆ ಗೊತ್ತಾಗುತ್ತೆ? ದೀಪು ಪುಟ, ನೀನು ಕೂಡ ಇಂಗ್ಲಿಷ್ ಸ್ಕೂಲಲ್ಲಿ ಕಲಿಬೋದು ಗೊತ್ತಾ? ಹೌದಾ? ನಾನು ಇಂಗ್ಲಿಷ್ ಸ್ಕೂಲಲ್ಲಿ ಓದ್ಬೋದಾ? ಇಂಗ್ಲಿಷ್ ಸ್ಕೂಲ? ಅಷ್ಟೊಂದು ದುಡ್ಡು ಕಟ್ಟೋದಿಕ್ಕೆ ಇವಳೇ ನಿನ್ ಸ್ವಂತ ಮಗಳ ಇಲ್ಲ ಮೊಮ್ಮಗಳ? ಅವಳನ್ನ ನನ್ನ ಮೊಮ್ಮಗಳೇ ಅಂತ ತಿಳ್ಕೊಳ್ಳಿ ಚಿಕ್ಕಮ್ಮ. ಹೆಣ್ಮಕ್ಳು ಚೆನ್ನಾಗಿ ಓದಬೇಕು. ಓದೋ ಹೆಣ್ಮಕ್ಳಿದ್ರೆ ಓದಿಸೋದಕ್ಕೆ ನಾನು ರೆಡಿ. ಹೌದು ಹೌದು, ಉದ್ಧಾರ. ಏನು ನಿನ್ನ ಮಾತಿನ ಅರ್ಥ? ದಶರಥ ಹೇಳ್ತಾ ಇರೋದು ಸರಿಯಾಗಿದೆ. ಅವಳನ್ನು ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು ಅನ್ನೋದು ನನ್ನ ನಿರ್ಧಾರ. ಅರ್ಥ ಆಯ್ತಾ? ಈ ಮನೆಯಲ್ಲಿ ಯಾರು ಎಲ್ಲಿರಬೇಕು ಹೇಗಿರಬೇಕು ಅನ್ನೋ ನಿರ್ಧಾರ ತಗೊಳ್ಳೋದು ನಂದದು. ನೀನು ಮೂಗು ತೂರಿಸ್ಬೇಡ. ಹಾಗಲ್ಲ ರೀ, ಇವರಿಬ್ರು ನಮ್ಮ ಮನೇಲಿ ಇರೋದೇ ಹೆಚ್ಚು. ಅದೇನೋ ಅಂತಾರಲ್ಲ, ಭೂಮಿಗೆ ಭಾರ ಕೂಳಿಗೆ ದಂಡ ಅಂತ. ಯಾರು ಭೂಮಿಗೆ ಭಾರ ಕೂಳಿಗೆ ದಂಡ ಅನ್ನೋದು ಈ ಮನೆಯಲ್ಲಿರೋರೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಮಾತೆ ನಿನಗಾಗಿ ಕಾಯುತ್ತಿದ್ದಾರೆ. ಮಾತೆಗೋಸ್ಕರ ನಾವೆಲ್ಲ ಕಾಯುತ್ತಿದ್ದೇವೆ. ಸರಿ ಬನ್ನಿ. ನಿನ್ನ ನೋಡ್ತಾ ಇದ್ರೆ ಸಾಕ್ಷಾತ್ ಶಿವಪ್ಪನೇ ನೋಡ್ದಾಗ ಆಗ್ತಾ ಇದೆ. ಈ ನಿನ್ನ ತೇಜಸ್ಸನ್ನ ನೋಡಿದ್ರೆ ಕೈ ಎತ್ತಿ ಮುಗಿಬೇಕು ಅನಿಸ್ತಾ ಇದೆ. ನನಗೂ ಹಾಗೆ ಅನಿಸ್ತಾ ಇದೆ. ಆದ್ರೆ ವಯಸ್ಸಲ್ಲಿ ನಾನು ನಿನಗಿಂತ ಹಿರಿಯ, ಆದ್ದರಿಂದ ನೀನು ಚೆನ್ನಾಗಿರುವಂತ ಆಶೀರ್ವಾದ ಮಾಡ್ತೀನಪ್ಪ. ಶಿವ, ನೀನು ಯಾರೆಂದು ಜನರಿಗೆ ಅರ್ಥವಾಗುತ್ತಿದೆ. ಅವರ ಮುಖದಲ್ಲಿ ಭಕ್ತಿ ನೋಡು. ಅರ್ಥವಾಗಬೇಕಾದ ಸಮಯ ಸಮೀಪಿಸಿದೆ ನಂದಿ. ಇನ್ನು ಈ ಗುಟ್ಟನ್ನು ಬಚ್ಚಿಡಲು ಸಾಧ್ಯವಿಲ್ಲ. ರಹಸ್ಯಗಳು ತಾವಾಗಿಯೇ ಗೋಚರಿಸುತ್ತವೆ. ದಶಾಂಗುಲಂ ಪುರುಷ ಏವೇದಕಂ ಸರ್ವಂ ಯದ್ಭೂತಂ ಮೆಚ್ಚ ಭವ್ಯಂ ಉತಾಮೃತತ್ವಶೇಷಾನೋ ಯದನ್ನೇನಾತಿರೋಹತಿ ಏತಾವಾನಸ್ಯ ಮಹಿಮಾತೋ ಜಾಯಿಂದಶ್ಚ ಪುರುಷಃ ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಂ ದಿವಿ ತ್ರಿಪಾದೋದ ಉದಯಃ ಪುರುಷಃ ಪಾದೋಸ್ಯೇಹ ಬಭಾತ್ ಪುನಃ ತತೋ ವಿಶ್ವನ್ ವಿಕ್ರಾಮತೋ ಶಾಸನಾನಶನಿ ಅಭಿ ತಸ್ಮಾತ್ ವಿರಾಜಾಯತ ವಿರಾಜೋ ಹರಿ ಪುರುಷಃ ಜಾತೋಸ್ಯ ಅಂಬಾ, ಹೇ ಅಂಬಾ, ಅಂಬಾ, ನಿಜವಾಗ್ಲೂ ಈ ಮಹೇಶ್ವರ ಆ ಮಹೇಶ್ವರನ್ ಹಾಗೆ ಕಾಣ್ತಿದ್ದಾನೆ. ನೋಡೋಕೆ 2 ಕಣ್ಣು ಸಾಲ್ದು. ಊರಿನ ಜನ ಎಲ್ಲ ಕೈ ಮುಗಿತಿದ್ದಾರೆ. ನೀನು ದೇವ್ರೇ ಇರ್ಬೇಕಪ್ಪ ಅಂತಿದ್ದಾರೆ. ನೀನೊಂದ್ಸಲ ಬಂದು ನೋಡ್ಬೇಕಿತ್ತು.
ಏಯ್ ಯಾಕೆ ಹೇಳ್ತಾ ಇದೆಯಾ ಮೀನಾ? ನಾನೇ ತಪ್ಪಾಡ್ದೆ ರೀ. ಯಾಕತ್ತೆ ಎಲ್ರ ಮುಂದೆನೂ ಒಡವೆನ ಭಿಕ್ಷೆ ಹಾಕೋ ಹಾಗೆ ನನ್ನ ಮುಖದ ಮುಂದೆ ಎಸ್ಬಿಟ್ಟೋದ್ರು. ಜಟ್ಟಿ ಕೆಳಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ ಕೇಳಿಲ್ವ ನೀನು? ಹಂಗೆ ಇವ್ರು ಎಲ್ರ ಮುಂದೆ ಅವ್ರು ಏನು ತಪ್ಪು ಮಾಡಿದ್ದಾರೆ ಅದೆಲ್ಲ ಆಚೆ ಬಂತು. ಆದ್ರೂ ಪಿಂಕ ಬಿಡದಿರೋ ನಡ್ಕೊಂಡಿದ್ದಾರೆ ಅಷ್ಟೇ. ನಾನೇನ್ ಮಾಡ್ದೆ ರೀ? ಅಲ್ಲ ಯಾಕೆ ನನ್ಗೆ ಅವಮಾನ ಮಾಡಿದ್ರು? ಮೀನಾ ಅವ್ರೆ, ಸತ್ಯ ಹೀಗೆ ಹೊರಗೆ ಬಂದಿದ್ದು, ಮಾವ ಅತ್ತೆನ ಮಾತಾಡ್ಸಲ್ಲ ಅಂದಿದ್ದು, ಅವ್ರಿಗೆ ಕೋಪ ಬಂದಿದೆ ಅದರಿಂದ. ಅದನ್ನ ನಿಮ್ಮೇಲೆ ತೋರಿಸ್ತಿದಾರಷ್ಟೇ. ಯಾವಾಗ್ಲೂ ಅವ್ರ ಬೈಕ್ ಸಿಗಾಕೊಳ್ಳೋದು ನಾನೇನಾ? ನೀನೇ ಸಿಕ್ಕಾಕೋತೀಯ? ಯಾಕೆ ಹೇಳೋ? ಅವ್ರು ಅಂದಿದ್ದೆಲ್ಲ ಅನ್ನಿಸ್ಕೊಂಡು ಹಂಗೆ ಅವ್ರು ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡು 3 ಹೊತ್ತು ಚಾಕರಿ ಮಾಡ್ತಾ ಇರ್ತೀಯಲ್ಲ ನೀನು. ಓಯ್ ಮೈಕಮ್ಮ, ನಿಮ್ಮ ಅತ್ತೆ ಏನಾದ್ರು ಬಂದು ಅದೇ ಮಾತು ನಿನಗೆ ಬೈದಿದ್ರೆ ಏನವ ಮಾಡ್ತಾ ಇದ್ದೆ ನೀನು? ನಾನು ಯಾವ ತಪ್ಪು ಇಲ್ಲದೆ ನನಗೆ ಯಾರಾದರೂ ಬೈಯೋದಿಕ್ಕೆ ಬಂದರೆ ನಾನಂತೂ ಸುಮ್ಮನೆ ಇರಲ್ಲಪ್ಪ. ಆ್ಯಕ್ಚುಲಿ ಇನ್ನು 4 ಸೇರಿಸ್ಕೊಂಡು ಅವರಿಗೆ ವಾಪಸ್ ಬೈದಿರ್ತಿದ್ದೆ. ಸೂಪರ್, ನೋಡೋದೇನಮ್ಮ, ಹಂಗಿರ್ಬೇಕು. ಲೇ ನೀನು ಒಬ್ಳೆ ಕಣೆ ಅವ್ರ ಮಾತಿಗೆಲ್ಲ ಸಿಕ್ಕಾಕೋತೀಯ, ಅವ್ರು ಅಂದಿದ್ದೆಲ್ಲ ಅನ್ನಿಸ್ಕೋತೀಯ. ಯಾರು ಹಂಗಿರೋದಿಲ್ಲ ಮೀನಾ, ಅದಕ್ಕೆ ಕಣಮ್ಮ ಅವ್ರು ಎಲ್ಲ ಕೋಪನೂ ತೊಗೊಂಬಂದು ನಿನ್ನ ಮೇಲೆ ತೋರಿಸೋದು. ಅಲ್ಲ, ನೀವ್ಯಾಕೆ ಕಸ್ತೂರಿ ಆಂಟಿನ ಬರೋದಕ್ಕೆ ಹೇಳಿದ್ರಿ? ಕಸ್ತೂರಿ ಆಂಟಿ ಸಕ್ಕರೆ ಕ್ಲೋಸ್ ಫ್ರೆಂಡ್ ಅಲ್ವಾ? ಅವ್ರು ಎಲ್ಲ ಪರ್ಸ್ನಲ್ ವಿಷಯ, ಯಾವ ವಿಷಯ ಬೇಕಾದ್ರೂ ಮನೆಯವ್ರ ಹತ್ರ ಹೇಳ್ಕೊಳ್ದೇ ಇದ್ರು ಅವ್ರ ಹತ್ರ ಮಾತ್ರ ಪಕ್ಕ ಶೇರ್ ಮಾಡ್ಕೊಂಡಿರ್ತಾರೆ. ಹಂಗೆ ಅವ್ರ ಮನೆಗೆ ಬಂದು ಬಾಗ್ಲು ತಟ್ಟಿದ್ರೆ ಸಕ್ಕರೆ ಆಚೆ ಬರ್ಬೋದೇನೋ ಅಂತ ಅವ್ರಿಗೆ ಬರಕ್ಕೆ ಕೇಳಿದೆ ಅಷ್ಟೇ. ಬಟ್ ಅವ್ರು ಬಂದ್ಮೇಲೆ ದೊಡ್ಡ ಪ್ರಾಬ್ಲಮ್ ಆಗಿದ್ದು. ಅಯ್ಯೋ ಮೀನಾ ಅವರೇ, ಅತ್ತೆ ಒಳಗೆ ಹೋಗಿ ನೆಮ್ಮದಿಯಿಂದ ನಿದ್ದೆ ಮಾಡಿರ್ತಿದ್ರು, ಬೆಳಿಗ್ಗೆ ಎದ್ದು ಹಸುವಾಗ್ತಿತ್ತು, ಅವಾಗ ಆಚೆ ಅವರೇ ಬಂದಿರೋರಪ್ಪ. ಸರಿ ಪರವಾಗಿಲ್ವೇ? ನೋಡಿದೇನೆ. ಅಲ್ಲಮ್ಮ ಮೈಕಮ್ಮ, ಮನೆಗೆ ಬಂದು ಒಂದು ಸ್ವಲ್ಪ ದಿನ ಆಗಿದೆ, ಅಷ್ಟು ಬೇಗ ಸಕ್ಕರೆ ಏನು ಅಂತ ತಿಳ್ಕೊಂಬಿಟ್ಟಿದ್ದೇನಮ್ಮ ನೀನು? ಹೇಳಿಸ್ಕೊಂಡೇನೆ ಮೀನಾ, ಇದಕ್ಕೆ ಹೇಳಿದ್ದು ಸುಮ್ಮನೆ ಇರು, ಏನೂ ಆಗಲ್ಲ, ಆಚೆ ಬರ್ತಾರೆ ಅಂತ ಹೇಳಿದ್ದೀನಿ ನಾನು. ಈ ಸಮಸ್ಯೆ ಇಷ್ಟೊಂದು ದೊಡ್ಡದಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ರೀ. ಆಕ್ಚುಲಿ ಇಲ್ಲಿ ತಪ್ಪು ಮಾಡಿರೋದು ಮನೋಜ್ ಅವರು. ಬಟ್ ಅಂದ್ಮೇಲೂ ರೋಹಿಣಿ ಅವರು ಅವ್ರನ್ನ ಫರ್ಗಿವ್ ಮಾಡಿದ್ದಾರೆ. ಆದ್ರೆ ಮಾವ ಯಾಕೆ ಇಷ್ಟೊಂದು ಅತ್ತೆ ಮೇಲೆ ಕೋಪ ಮಾಡ್ಕೊಂಡು ಮಾತಾಡ್ತಿಲ್ಲ ಅಂತ. ನಮ್ಮಪ್ಪನಿಗೆ ಸ್ವಾಭಿಮಾನ ಜಾಸ್ತಿ. ಅವರು ಎಷ್ಟು ದಿನ ಎಷ್ಟು ತಪ್ಪುಗಳನ್ನ ಅಂತ ಕ್ಷಮಿಸ್ತಾರೆ. ಅದರಲ್ಲೂ ಈ ಸತಿ ಲಕ್ಕಿ ಬಂದಾಗ ಅವರು ತಂದ್ಕೊಟ್ಟಿದ್ ಒಡವೆನು ಡೂಪು ಅಂತಂದಿದ್ದಾರೆ, ಬಿಟ್ಬಿಡ್ತಾರ ನಮ್ಮಪ್ಪ. ಈ ಸತಿ ಡೂಪ್ ಇಲ್ದೆ ಫೈಟ್ ಮಾಡಿದ್ದಾರೆ, ಹಾಕೊಂಡು ವಾಂಚಾಕ್ಬಿಟ್ರು ಆ ಮನೋಜನ. ಯಪ್ಪ ರೀ, ಹಾಗಾದ್ರೆ ಇನ್ ಮುಂದೆ ಮಾವ ಇನ್ ಯಾವತ್ತೂ ಅತ್ತೆ ಜೊತೆ ಮಾತಾಡಲ್ವಾ? ಮಾತಾಡದೇನೆ ಇರ್ಬೋದು ಮೀನಾ. ರೀ, ಹಾಗಾಗ್ಬಾರ್ದು ರೀ. ನೀವ್ ಹೇಳಿದ್ರೆ ಮಾವ ಖಂಡಿತವಾಗ್ಲೂ ಈ ಮಾತನ್ನ ಕೇಳ್ತಾರೆ. ಪ್ಲೀಸ್ ರೀ, ಅತ್ತೆ ಜೊತೆ ಮಾತಾಡೋದಕ್ಕೆ ನೀವಾದ್ರೂ ಹೇಳಿ. ಬಟ್ ಮೀನಾ ಅವರೇ, ಅದು ಗಂಡ ಹೆಂಡತಿ ಸಂಬಂಧಪಟ್ಟಿದ ವಿಷಯ, ಅದರಲ್ಲಿ ನಾವು ಇನ್ವಾಲ್ವ್ ಆಗದಿದ್ರೆ ಅದೇ ಬೆಟರು. ಹಾಗಂತ ನಾವು ಸುಮ್ಮನೆ ಇರಕ್ಕಾಗತ್ತಾ ಶ್ರುತಿ? ಅಲ್ಲ, ಒಂದ್ ವೇಳೆ ನೀನು ರವಿ ಅಥವಾ ನಾವು ಮಾತಾಡ್ದಲೇ ಇದ್ರೆ ಮಾವ ಬಂದ್ ಕೇಳ್ತಿರ್ಲಿಲ್ವಾ ಹೇಳಿ? ನಾವಿಬ್ರು ಮಾತಾಡದೇ ಇದ್ರೆ ಸಕ್ಕರೆ ಸುಮ್ಮನೆ ಇದ್ಬಿಡ್ತಾರ ಮೀನಾ. ಪಾರ್ಟಿ ಮಾಡ್ಕೊಂಡು ಕುಣಿದಾಡ್ಬಿಡ್ತಾರೆ. ಅಲ್ಲ ರೀ, ಮಾವ ಬೇಜಾರ್ ಮಾಡ್ಕೊಂಡು ನಮ್ಮ ಹತ್ರ ಬಂದು ಯಾಕೆ ಏನ್ ವಿಷಯ ಅಂತ ಕೇಳ್ತಾರೆ ಅಲ್ವಾ? ಹಾಗೆ ಅವ್ರಿಬ್ರು ಮಾತಾಡ್ತಿಲ್ಲ, ಅದಕ್ಕೆ ನಮ್ ಪ್ರಯತ್ನ ನಾವು ಮಾಡ್ಲೇಬೇಕಲ್ವಾ ರೀ? ಮೀನಾ ಅವರೇ, ನೀವು ನನಗೆ ಕೇಳಿದ್ರೆ ನಾವು ಸೈಲೆಂಟ್ ಆಗಿರೋದೇ ಬೆಸ್ಟು ಅಂತ ಹೇಳ್ತೀನಿ. ಬಿಕಾಸ್ ಇದು ಅವ್ರ ಪ್ರಾಬ್ಲಮ್ಮು, ಅವ್ರು ಸಾಲ್ವ್ ಮಾಡ್ಕೊಂಡ್ರೆ ಬೆಸ್ಟು. ನೀವು ಜಾಸ್ತಿ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಮೀನಾ, ಮೈಕಮ್ಮ ಹೇಳಿದ್ದು ಸರಿ ಅಂತ ನನಗೂ ಅನ್ನಿಸ್ತದೆ ಕಣೆ. ನೀನು ಮತ್ತೆ ಸುಮ್ಮನೆ ಏನೇನೋ ಮಾತಾಡೋಕೆ ಹೋಗಿ ಅನ್ನಿಸ್ಕೊಂಬರ್ಬೇಡ, ಹೇಳ್ತಾ ಇದ್ದೀನಿ ಇವಾಗಲೇ. ನಾಯಿ ಬೊಗಳೋದ್ರಿಂದ ದೇವಲೋಕ ಹಾಳಾಗಲ್ಲ, ದೇವತೆನೂ ಹಾಳಾಗಲ್ಲ. ಬೊಗಳೋದು ನಾಯಿ ಕೆಲಸ, ಬೊಗಳಿ. ಏಯ್, ಬೊಗಳು ನಾಯಿಗೆ ಆನ್ಸರ್ ಮಾಡೋ ಆಸಕ್ತಿ ನನಗಿಲ್ಲ. ಭೂಮಿ ಬಾಚಿನ, ನಾವು ರಂಗೋಲಿ ಹಾಕೋಣ. ನಾನು ಮತ್ತೆ ನೀರು ಸುರಿತೀನಿ. ಈ ಸಲ ಯಾರು ನೀರು ಸುರಿತಾರೋ ಅವ್ರ ಕಣ್ಣಲ್ಲಿ ರಕ್ತ ಸುರಿಯೋ ಹಾಗೆ ಮಾಡ್ಬೇಕಾಗತ್ತೆ. ಭೂಮಿ, ನೀನ್ ರಂಗೋಲಿ ಹಾಕು, ನಾನು ಬಣ್ಣ ತುಂಬ್ತೀನಿ. ಬಾ ಭೂಮಿ, ಸಾರಿ ನಮ್ಮ, ನನ್ನಿಂದನೇ ನೀನು ಬೈಸ್ಕೊಳ್ಳೋ ಹಾಗಾಯ್ತು. ಮಾ, ಪರವಾಗಿಲ್ಲ ಬಿಡಿ.
ಈಗ ನಾನು ಭೂಮಿ ರಂಗೋಲೆ ಹಾಕ್ತೀವಿ, ನೀವು ಡಿಸ್ಟರ್ಬ್ ಮಾಡಬೇಡಿ ಅಷ್ಟೇ. ಆಯ್ತಪ್ಪ ಜಾನ್. ಇದು ನನಗೆ, ಇದು ನಿನಗೆ. ಶುರು ಹಚ್ಕೋ. ಭೂಮಿ, ಮೇ ಬಿ ಅವಳು ಅಂಜನ ನೀರು ಹಾಕಿದಾಗ ರಂಗೋಲೆ ನಿನ್ನ ಸೀರೆಗೆಲ್ಲ ಆಗಿದೆ. ರಂಗೋಲೆ ಬಿಡಿಸಿದ್ದಾದ್ಮೇಲೆ ಒಂದ್ಸಲಿ ಬಟ್ಟೆ ಚೇಂಜ್ ಮಾಡ್ಕೊ. ಅಣ್ಣ, ನೀನು ಇಲ್ಲಿಗೆ ಬಂದಿದ್ದಿದ್ರೆ ಎಣ್ಣೆ ಸ್ನಾನ ಮಾಡ್ಬೋದಿತ್ತಲ್ವೇನೋ? ಸರಿ ಹೋಗ್ಲಿ ಬಿಡು, ಇವತ್ ಸಂಜೆನೆ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿರೋದು, ನಿನಗೆ ನೆನಪಿದೆ ತಾನೆ? ಹಾ ಸರಿ, ಹಾಗಾದ್ರೆ ನೀನೊಂದ್ ಕೆಲಸ ಮಾಡು, ಡೈರೆಕ್ಟ್ ಆಗಿ ದೇವಸ್ಥಾನಕ್ಕೆ ಬಾ, ನಾವ್ ಮನೇಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿಗೆ ಬಂದ್ಬಿಡ್ತೀವಿ, ಸರಿನಾ? ಆಯ್ತಪ್ಪ, ಆಯ್ತು. ಬಂದ್ರಾ? ಬನ್ನಿ ಕೂತ್ಕೊಳ್ಳಿ. ಯಾಕೆ ಇಷ್ಟು ಲೇಟ್ ಮಾಡಿದ್ರಿ? ಕೂತ್ಕೊಳ್ಳಿ. ಮೊನ್ನೆ ಬಾರೋ. ಬಂದೆ. ಇವತ್ತು ಅಜಿತ್ಗೆ ಎಣ್ಣೆ ನಾನು ಹಚ್ತೀನಿ. ಏಯ್ ಬೇಡ ಬೇಡ. ಹಾಗಾದ್ರೆ ಅಂಜು ಕೈ ಹಚ್ಸೋಣ. ಎಲ್ಲಿ ಹೋಗಿದ್ದಾಳು? ಬೆಳಗಿಂದ ಕಾಣ್ಲೇ ಇಲ್ಲ. ಪಾರ್ಲರ್ಗೆ ಹೋಗಿದ್ದಾಳೆ ಅತ್ತೆ, ಇನ್ನೇನ್ ಬಂದ್ಬಿಡ್ತಾಳೆ. ಅಜಯ್, when Ajit is here, no fear. Bhumi dear, Bhumi, China, China. ಇಷ್ಟು ಲೇಟಾಗಿ ಬರ್ತೀಯಲ್ಲ ನೀನು? ಬಾ, ಏನ್ ಪಿಲ್ಲರ್ ತರ ಹಿಂಗೆ ಕುಂಟೆ? ಬಾ, ಎಣ್ಣೆ ಹಚ್ಚುವಂತ. ಅರೆ ಬರ್ಬೇಕು, ಬಾ ಬಾ ಚಿನ್ನ. ಅಲ್ಲ, ಯುಗಾದಿಗೆ ಗಂಡಂಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕು ಅಂತ ನಾನೇ ನಿನಗೆ ಹೇಳ್ಬೇಕಾ? ಕಾಲ ಕೆಟ್ಟೈತಪ್ಪ. ಬಾ ಬಾ, ಎಣ್ಣೆ ಹಚ್ಚು ಬೇಗ. ತಗೋ ಭೂಮಿ. ಕಾರ್ತವೀರ್ಯ ಮಹಾರಾಜರಿಗೆ ನನ್ನ ಪ್ರಣಾಮಗಳು. ನಾನು ಗುರುಗಳನ್ನು ಭೇಟಿಯಾಗಲೆಂದು ಬಂದಿದ್ದೇನೆ. ಅವರು ಆಶ್ರಮದಲ್ಲಿ ಇದ್ದಾರೆಯೇ? ಇದ್ದಾರೆ. ಗುರುಗಳು ಧ್ಯಾನದಲ್ಲಿದ್ದಾರೆ. ಯಾರೇ ಬಂದರೂ ಒಳಗಡೆ ಬಿಡಬಾರದು ಎಂದು ಅವರು ಅಪ್ಪಣೆ ಮಾಡಿದ್ದಾರೆ. ನಾನು ಅವರ ಬಳಿ ಮುಖ್ಯವಾದ ವಿಷಯದ ಕುರಿತು ಮಾತನಾಡಬೇಕಿದೆ. ನನಗೆ ಅವರ ಮಾರ್ಗದರ್ಶನದ ಅಗತ್ಯವಿದೆ. ಕ್ಷಮಿಸಿ ಪ್ರಭು, ಗುರುಗಳ ಅಪ್ಪಣೆಯನ್ನು ಮೀರುವುದು ಅಪರಾಧವಾಗುತ್ತದೆ. ಅವರ ಮಾತನ್ನು ಮೀರಿ ನಡೆಯಬೇಕು ಎಂದು ನಾನೆಲ್ಲಿ ಹೇಳಿದೆ? ಅವರ ಬಳಿ ಹೋಗಿ ನಿಮ್ಮ ಶಿಷ್ಯ ಕಾರ್ತವೀರ್ಯ ಬಂದಿದ್ದಾನೆಂದು ಹೇಳು. ಅವರೇ ನನ್ನನ್ನು ಬರ ಹೇಳುತ್ತಾರೆ. ಒಳಗೆ ಹೋಗುವುದಕ್ಕೆ ನಮಗೂ ಅನುಮತಿ ಇಲ್ಲ ಪ್ರಭು. ಹೀಗೆಂದರೆ ಹೇಗೆ? ನನಗೀಗ ಅವರ ಮಾರ್ಗದರ್ಶನದ ಅಗತ್ಯವಿದೆ. ನಾನು ಅವರನ್ನು ಕಾಣಲೇಬೇಕು. ಹಾಗಿದ್ದರೆ ಗುರುಗಳ ಧ್ಯಾನ ಮುಗಿಯುವವರೆಗೂ ನೀವು ಇಲ್ಲಿಯೇ ಇದ್ದು ಕಾಯಬಹುದು. ಆಗಲಿ, ಹಾಗೆಯೇ ಮಾಡುತ್ತೇನೆ. ಒಟ್ಟಿನಲ್ಲಿ ನಾನು ಅವರನ್ನು ಇಂದು ಕಾಣಲೇಬೇಕು. ಆಗಲಿ ಮಹಾಪ್ರಭು. ಮಹಾರಾಣಿಯವರೇ, ಮುಂದೇನು ಮಾಡಬೇಕು ಅಂದುಕೊಂಡಿದ್ದೀರಿ? ಯುವರಾಣಿಯವರು ಅಷ್ಟೊಂದು ಶಕ್ತಿವಂತರು ಎನ್ನುವುದು ನಿಜವೇ ಆಗಿದ್ದಲ್ಲಿ ನಾವು ಏನೇ ಮಾಡಿದರೂ ಅದರಿಂದ ಪ್ರಯೋಜನವಾಗುವುದಿಲ್ಲ ಅಲ್ಲವೇ? ಈ ಹಿಂದೆ ಮಾಂತ್ರಿಕ ಶಕ್ತಿಯನ್ನು ಸಿದ್ಧಿಸಿಕೊಂಡ ಮಂಜಮ್ಮ ನಮ್ಮ ಬಳಿ ಇದ್ದರು. ಅವಳ ಸಹಾಯ ಪಡೆದುಕೊಂಡರೂ ಯುವರಾಣಿಯವರನ್ನ ಮುಗಿಸುವುದಕ್ಕೆ ಸಾಧ್ಯ ಆಗಲೇ ಇಲ್ಲ. ಅಂದರೆ
ಅವರಲ್ಲಿ ಯಾವುದೋ ಅಸಾಮಾನ್ಯವಾದ ಶಕ್ತಿಯೇ ಇರಬೇಕು. ಹೌದು ಮಂತ್ರಿಗಳೇ, ನನಗೂ ಅದೇ ಯೋಚನೆಯಾಗಿದೆ. ತಾನೇ ಸರ್ವಶಕ್ತಳೆಂದು ಮೆರೆಯುತ್ತಿದ್ದ ಆ ಮಂಜಮ್ಮನಿಗೂ ರೇಣುಕೆಯನ್ನು ಏನು ಮಾಡಲು ಆಗಲಿಲ್ಲ ಎಂದರೆ ರೇಣುಕೆಯ ಶಕ್ತಿಯನ್ನು ನಾವು ಕಡೆಗಣಿಸುವಂತಿಲ್ಲ. ಈ ವಿಷಯ ನನಗೆ ಮೊದಲೇ ತಿಳಿದಿದ್ದರೆ ಇದಕ್ಕೊಂದು ತಿರುಮಂತ್ರವನ್ನು ಆಗಲೇ ಹಾಕಬಹುದಾಗಿತ್ತು. ಈಗ ಬಹಳ ತಡವಾಗಿದೆ ಮಂತ್ರಿಗಳೇ. ನಾವು ಸುಮ್ಮನಿದ್ದಷ್ಟು ಆ ರೇಣುಕೆಯ ಶಕ್ತಿ ಹೆಚ್ಚುತ್ತಲೇ ಹೋಗುತ್ತದೆ. ಇದೇನಿದು ಸ್ವಾಮಿ, ಯಾಕೆಂತಹ ನಗು? ಆದರೆ ನೋಡಲು ಸೊಗಸಾಗಿದೆ ಬಿಡಿ. ಹಾಗೆ ನೋಡುತ್ತಾ ಇದ್ದು ಬಿಡೋಣ ಎನಿಸುತ್ತಿದೆ. ಇಂದು ನನ್ನದೇ ದೃಷ್ಟಿ ನಿಮಗೆ ತಾಕಬಹುದು ಎನಿಸುತ್ತಿದೆ. ಮನದನ್ನೆಯ ಮೆಚ್ಚುಗೆಯ ನುಡಿ ಕೇಳಲು ಚೆನ್ನವೇ, ಆದರೆ ಈ ಲೋಕದ ಜನರ ನಾಟಕಗಳನ್ನು ಕಂಡು ನಗದೆ ಇನ್ನೇನು ಮಾಡಲಿ ಹೇಳು ದೇವಿ. ನಾಗಮಣಿಯನ್ನು ಹಿಡಿದುಕೊಂಡು ಆ ವ್ಯಕ್ತಿ ಮಾಡುತ್ತಿರುವ ಹುಚ್ಚಾಟವನ್ನು ಕಂಡು ಹೀಗೆಲ್ಲ ಹೇಳುತ್ತಿದ್ದೀರೇ? ಹೌದು ದೇವಿ, ಕಲಿಯುಗದ ಮೋಸದ ಆಟದ ಪರಾಕಾಷ್ಠೆಗಳು ಹೇಗೆಲ್ಲ ಇರುತ್ತವೆ ನೋಡು. ಇದು ಜನರಿಗೆ ಮೋಸ ಮಾಡಿ ತಾವು ಧನ ಸಂಪಾದನೆ ಮಾಡುವ ಕಾರ್ಯ. ಆದರೆ ಅತ್ತ ಕಡೆ ಆ ಪ್ರಜ್ವಲ ಹೊರಟಿರುವ ಹಾದಿ ಇದೆಯಲ್ಲ, ಅದು ಅತ್ಯಂತ ಭಯಂಕರವಾಗಿದೆ. ಈಗ ಅವಳ ಏಕೈಕ ಗುರಿ ಚಿರಂಜೀವಿ ಕೊಳ. ಅವಳು ತನ್ನ ಶಕ್ತಿಯನ್ನು ವೃದ್ಧಿಸಿಕೊಳ್ಳಲು ಏನು ಬೇಕಾದರೂ ಮಾಡಬಲ್ಲಳು. ನನಗೆ ನನ್ನ ಪುತ್ರಿಯ ಚಿಂತೆಯೇ ಆಗುತ್ತಿದೆ. ಅಶೋಕ ಸುಂದರಿಗೆ ಅಪರಿಮಿತ ಶಕ್ತಿ ಇದೆ ದೇವಿ, ಭಯಪಡಬೇಡ. ಜೊತೆಗೆ ನಾಗಕನ್ಯೆಯರ ಸಹಾಯವೂ ಇದೆ. ಅವರೆಲ್ಲರೂ ಯುದ್ಧ ಪ್ರವೀಣರು, ಮಾಯಾ ವಿದ್ಯೆಯಲ್ಲಿ ನಿಪುಣರು. ಆದರೆ ಅವರು ಧರ್ಮದ ಹಾದಿಯಲ್ಲಿ ನಡೆಯುವವರು. ಈ ಪ್ರಜ್ವಲಾಗೆ ಧರ್ಮದ ಲವಲೇಶವೂ ಇಲ್ಲ. ತನ್ನ ಸ್ವಂತ ಲಾಭಕ್ಕಾಗಿ ಏನನ್ನು ಬೇಕಾದರೂ ಮಾಡಬಲ್ಲಳು. ಅದೇ ನನಗೆ ಆತಂಕ ಉಂಟು ಮಾಡುತ್ತಿರುವ ಸಂಗತಿ. ಆ ಧರ್ಮವೇ ಅವರನ್ನು ರಕ್ಷಿಸುತ್ತದೆ ದೇವಿ. ಯಾರು ಒಳ ಪ್ರವೇಶಿಸಲು ಸಾಧ್ಯವಾಗದ ನಾಗಕನ್ಯರ ಲೋಕವನ್ನು ಹೀಗೆ ಪ್ರವೇಶ ಮಾಡಿದ್ದಾಳಲ್ಲ ಈ ಪ್ರಜ್ವಲ. ಅವಳು ಅಲ್ಲಿ ಜೀವಂತವಾಗಿರುವಷ್ಟು ಸಮಯ ಏನನ್ನು ನಂಬಲಾಗದು. ಸದ್ಯ ಸೆರೆಮನೆಯಲ್ಲಿದ್ದಾಳಲ್ಲ. ಆದರೂ ಏನೋ ಒಂದು ಕಸಿವಿಸಿಯೊಂದು ನನ್ನನ್ನು ಕಾಡುತ್ತಿದೆ. ಅವಳು ಸೆರೆಮನೆಯ ವಾಸ್ತವ್ಯವನ್ನು ತನ್ನ ಉಪಯೋಗಕ್ಕೆ ಬಳಸಿಕೊಳ್ಳುವುದಿಲ್ಲ ಎನ್ನುವುದನ್ನು ನಂಬುವುದು ಹೇಗೆ? ಖಂಡಿತವಾಗಿಯೂ ನಿನ್ನ ಯೋಚನೆ ಸರಿಯಾಗಿಯೇ ಇದೆ ದೇವಿ. ಅಂದರೆ ಆತಂಕ ಇರುವುದು ಸತ್ಯ ಎಂದಾಯಿತು. ಹಾಗನ್ನಲೂಬಹುದು. ಆದರೆ ನಾಗಕನ್ಯೆಯರ ಸಾಮರ್ಥ್ಯವನ್ನೂ ಕಡೆಗಣಿಸುವಂತಿಲ್ಲ. ಸದ್ಯ ಅವರು ಒಂದು ಕ್ಷಣವೂ ಮೈಮರೆಯಬಾರದು ಅಷ್ಟೇ. ಕೆಂಡವನ್ನು ಸೆರಗಿನಲ್ಲಿ ಇರಿಸಿಕೊಂಡಂತೆ ಅವರ ಪಾಡಾಗಿದೆ ಎನ್ನಿ. ಹೌದು ದೇವಿ, ಕೆಂಡವನ್ನು ಆದಷ್ಟು ಬೇಗ ನಂದಿಸಬೇಕಾಗಿದೆ. ಅದನ್ನವರು ನಮ್ಮ ಪುತ್ರಿಯ ಮಾರ್ಗದರ್ಶನದಲ್ಲಿ ಮಾಡಲಿ. ಇವತ್ತು ನಾನು ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾ ಇದ್ದೀನಿ ಕಣ. ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನಾನು ಈ ರೌಡಿಸಮ್ನ ಬಿಡ್ತೀನಿ. ಎಲ್ರ ಥರ ಒಳ್ಳೆ ಮನುಷ್ಯ ಆಗ್ತೀನಿ. ನನ್ನ ಮೇಲೆ ನಂಬಿಕೆ ಇಡು. ಸಾಕು ಸಾಕು ಸಾಕಿನ್ನು ಈ ಜೀವಕ್ಕೆ ನೀನೇ ಬೇಕಿನ್ನು. ಮಾತಾಡೋದು ತುಂಬ ಸುಲಭ, ಅದರ ಬದಲಾವಣೆನೋ ತುಂಬ ಕಷ್ಟ ಹೇಳ್ತಾ ಇದ್ದೀನಿ. ಈ ವಿಕ್ರಮ್ ಮನ್ಸು ಮಾಡಿದ್ರೆ ಅಸಾಧ್ಯ ಅನ್ನೋದು ಯಾವುದಿಲ್ಲ ಕಣ. ಹುಟ್ಟು ಗುಣ ಸತ್ರು ಹೋಗಲ್ಲ. ಹುಟ್ಟಾಗ್ಲೇ ಯಾರು ರೌಡಿ ಆಗಿರಲ್ಲ. ಪರಿಸ್ಥಿತಿ ಎಲ್ಲರೂ ಬದಲಾಯಿಸುತ್ತೆ. ಆದರೆ ಸರಿಯಾದ ವ್ಯಕ್ತಿ ಸರಿಯಾದ ಟೈಮಿಗೆ ಸಿಕ್ಕಿದ್ರೆ ಎಂಥ ವ್ಯಕ್ತಿನೂ ಬದಲಾಗ್ತಾನೆ ಬೇತಾಳ.
ನೋಡ್ತೀನಿ, ಇದೆಲ್ಲ ಬರೀ ಮಾತಲ್ಲ ಇಲ್ಲ. ಮಾತಲ್ಲ ಬಿತ್ತೋಳೆ, ಹೋಗ್ತಾ ಹೋಗ್ತಾ ನೀನೇ ನೋಡ್ತೀಯ. ಏಯ್, ಆ ವಿಕ್ರಮ್ ಕೈಲಿಗೆ ಏನೂ ಆಗಲ್ಲ ಬಿಡ್ರೋ. ಏಯ್ ವಿಕ್ರಮ್, ಬರೋ ಆಚೆ, ಬಾರೋ ಆಚೆ. ಏ ವಿಕ್ರಮ್, ಏನು ನೀನು ಹಣೆ ಬರ ಇಷ್ಟೊಂದು ಖರಾಬ್ ಆಗಿಬಿಟ್ಟಿದೆ. ಯಾರ ಹೆಸರು ಕೇಳಿದ್ರೆ ಇಡೀ ಊರೇ ನಡಕ್ತಾ ಇತ್ತು. ಅವನು ಇವತ್ತು ಹೆಂಡತಿಗೆ ಎದರ್ಕೊಂಡು ಗೂಡೊಳಗೆ ಸೇರ್ಕೊಂಡಿದ್ದ ಅನ್ಕೊಂಡ್ರ. ಇವತ್ತು ನಾನು ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾ ಇದ್ದೀನಿ, ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನಾನು ಈ ರೌಡಿಸಮ್ನ ಬಿಡ್ತೀನಿ. ಹೇ ವಿಕ್ರಮ್, ಬಾರೋ ಆಚೆ. ಹಾವು ಹಲ್ಕಿತ್ತಿರೋ ಹಾವಾಗಿದೆ ಅಂತ ಕೇಳ್ಪಟ್ಟೆ, ನಿಜನಾ? ಬಾರೋ. ಏನ್ರ ನಿಮ್ದು? ನಿಮ್ಮ ಜೊತೆ ಜಗಳ ಮಾಡೋಕ್ಕೆ ನಾನು ಮೂಡಿಲ್ಲ. ಹೋಗ್ರ ಏಯ್, ಆಹ್ವಾನ ಕೊಡೋಕ್ಕಿಂತ ಮುಂಚೆನೇ ಜಗಳ ಮಾಡವ್ ನೀನು. ಇವಾಗ ನಾವಾಗೆ ಬಂದು ಆಹ್ವಾನ ಕೊಟ್ಟರು ನೀನು ಜಗಳ ಮಾಡ್ತಲ್ಲ ಅಂದ್ರೆ ಏನು ಆಗಿದೆ ನಿನಗೆ? ಹೇಳೋ, ಏನಾಗಿದೆ? ಒಂದು ಟೈಮಲ್ಲಿ ಅಂಡರ್ ವರ್ಲ್ಡ್ಗೆ ಕಿಂಗ್ ಪಿನ್ ಆಗಿದೆ, ಆದರೆ ಈಗ ಒಂದು ಹುಡುಗಿ ಹಿಂದೆ ಕ್ರೀಮ್ ಬಂದಾಗಿದೆಯಾ? ಅಲ್ಲ, ಹುಲಿನೇ ಇಷ್ಟು ಚಂದ ಪಳಗಿಸಿದಾಳಂದ್ರೆ ನೀನು ಹೇಳ್ತದೆ ಎಷ್ಟು ಸುಂದರವಾಗಿರ್ಬೋದು. ಅಣ್ಣ, ಸೂಪರ್ ಫಿಗರ್ ಅಣ್ಣ. ನನ್ನ ಹೆಂಡತಿ ಬಗ್ಗೆ ಒಂದು ಮಾತಾಡಿದ್ರು ನನ್ನ ಮಕ್ಕಳು ನಿಮ್ಮ ಮನೇಲಿ ಇಲ್ಲೇ ಹೂತಾಕ್ಬಿಡ್ತೀನಿ ಕಂಡ್ರ. ಮರೇ, ಸ್ವಲ್ಪ ಸೈಡ್ ಬಿಡು. ಒರಿಜಿನಲ್ ಗನ್ಸ್ ಹೆಂಗಿರ್ತಾನಂತ ನೀನು ಹೆಂಡತಿ ತೋರಿಸಿ ಬರ್ತೇನೆ. ಮಮತಾ, ಆ ಅಪ್ಪಂಗೆ ನೇರವಾಗಿ ಹೇಳಿದ್ರೆ ಅರ್ಥ ಆಗಲ್ಲ. ನೀನೇನು ಸುತ್ತಿ ಬಳಸಿ ಹೇಳಿದ್ರೆ ಎಲ್ಲ ಅರ್ಥ ಆಗುತ್ತೆ. ಅದೇನು ನೇರವಾಗಿ ಹೊಡೀರಿ, ಸುತ್ತಿ ಬಳಸಿ ಹೊಡೆಯೋದೆಲ್ಲ ಬೇಡ. ಅವರಿಬ್ಬರಿಗೂ ನೀವಿರೋ ತನಕ ನಮ್ಗೇನಾಗತ್ತೆ ಅಮ್ಮ? ಹಾಯ್ ಅತ್ತೆ. ಹಾಯ್ ಮಾವ. ಹಾಯ್ ಅಭಿ. ಏನಪ್ಪ ಅಷ್ಟೊಂದು ಸಾರಿ ಕಾಲ್ ಮಾಡಿದ್ದೀನಿ, ಒಂದ್ಸರಿ ಪಿಕ್ ಮಾಡ್ಬೇಕು ತಾನೆ? ನನಗಂತೂ ಫುಲ್ ಟೆನ್ಷನ್ ಆಗೋಗ್ಬಿಟ್ಟಿತ್ತು. ಅದು ಬರ್ತಾ ಪರವಾಗಿಲ್ಲ ಅಭಿ, ಅದೆಲ್ಲ ಯಾಕೆ ಈಗ? ಏನಾಯ್ತು ಅಭಿ? ಬರ್ತಾ ದಾರಿಲೇ ಅದೇನು ಇಲ್ಲ ಬಿಡಿ. ಸಂಯುಕ್ತಮ್ಮ, ಹೇಗಿದ್ದೀರಾ?
ಅಕ್ಕ ಹೇಗಿದ್ದಾಳೋ ನನಗೆ ಗೊತ್ತಿಲ್ಲ, ಆದರೆ ನಾನಂತೂ ಹುಷಾರು ತಪ್ತಾ ಇದ್ದೀನಿ. ಏನಾಯ್ತು ನಿಮಗೆ? ನೀವು ಮನೆಯಲ್ಲಿಲ್ಲ ಅಂತ ಮಮತಾ ಊಟ ಬಿಟ್ಟು ಕೊರಗ್ತಾ ಇದ್ಲು. ನಾವು ಅದನ್ನ ನಂಬೇಕಂತೀರಾ? ಅಯ್ಯೋ, ನಮ್ಮ ಅಪ್ರಾಣ ಸತ್ಯನಪ್ಪ. ಮಮತಾ, ಅಭಿ ಶ್ರಾವಣಿ ಬಂದಾಯ್ತಲ್ಲ, ಇವಾಗಲಾದ್ರೂ ಏನಾದರೂ ತಿನ್ನುವಂತೆ. ಬಾ ನೀನು, ಬಾರಮ್ಮ. ಅಕ್ಕ, ನಿನ್ನ ಕೊನೆ ದಿನಗಳು ಹತ್ರ ಬಂತು.